ಹಾಯ್ ಎಲ್ಲರಿಗೂ ಆಶಾರ್ವಿಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ದಾಳಿಂಬೆ ಹಣ್ಣಲ್ಲಿ ಸಿಹಿಯಾದ ಮತ್ತು ಒಂದು ಖಾರವಾದ ಜ್ಯೂಸನ್ನು ಮಾಡಿದ್ದೇನೆ. ಇದು ಸಿಹಿ ಇಷ್ಟ ಇಲ್ಲದವರಿಗೆ ಕೂಡ ಈ ರೀತಿ ಒಂದು ಖಾರ ಜ್ಯೂಸ್ ಇಷ್ಟ ಪಡ್ತಾರೆ ಅಂತ ಅಂದ್ಕೊಂಡು ಈ ರೀತಿ ಮಾಡಿದ್ದೇನೆ. ನಿಮಗೆ ಈ ಥರ ಮಾಡಿದರೆ ತುಂಬ ಇಷ್ಟಪಡ್ತೀರಾ. ನೋಡಿ, ನಾನಿಲ್ಲಿ ಹೇಗೆ ಮಾಡಿದ್ದು ಅಂತ ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ. ಒಂದು ದಾಳಿಂಬೆ ಹಣ್ಣನ್ನು ನಾನು ತಗೊಂಡು ಕಟ್ ಮಾಡ್ತಾ ಇದ್ದೇನೆ. ಅಂದರೆ ದಾಳಿಂಬೆ ಕಾಳನ್ನು ನಾವು ಅದರಿಂದ ತೆಗಿಬೇಕಲ್ಲ, ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೇನೆ. ಅದರದ್ದು ಫಸ್ಟ್ ತುದಿನ ಕಟ್ ಮಾಡಿಕೊಂಡು ಆನಂತರ ಒಂದು 5 ಜಾಗದಲ್ಲಿ ನಾವು ಸ್ವಲ್ಪ ಮಾರ್ಕ್ ಹಾಕ್ಕೊಳ್ಬೇಕು. ಹಾಗೆ ಮಾಡೋದ್ರಿಂದ ನಮಗೆ ಸ್ವಲ್ಪ ಕಾಳೆಲ್ಲ ಚೆನ್ನಾಗಿ ಸಿಗ್ತದೆ, ಹುಡಿ ಆಗೋದಿಲ್ಲ, ಅದರ ನೀರಿನ ಅಂಶ ಎಲ್ಲ ಹೋಗೋದಿಲ್ಲ. ಅದಕ್ಕೋಸ್ಕರ ಹೀಗೆ ಮಾಡ್ಕೊಳ್ಬೋದು. ನೋಡಿ, ನಾನು ನಿಮಗೆ ತೋರಿಸ್ತೇನೆ. ಇದರ ಬದಲಾಗಿ ಇನ್ನೊಂದು ರೀತಿ ಕೂಡ ಕಟ್ ಮಾಡಲಿಕ್ಕಾಗ್ತದೆ. ನಾನು ಅದನ್ನು ಇನ್ನೊಂದು ಸತಿ ಏನಾದರೂ ದಾಳಿಂಬೆ ರೆಸಿಪಿ ಮಾಡುವಾಗ ತೋರಿಸ್ತೇನೆ. ಅದು ಕೂಡ ಅಷ್ಟೇ, 2 ಹೋಳುಗಳನ್ನಾಗಿ ಮಾಡಿ, ಅದು ಹೆಚ್ಚಿನವರಿಗೆ ಗೊತ್ತಿರ್ತದೆ. ಈ ರೀತಿ ಮಾಡಿದರೆ ನಮಗೆ ಇದರದ್ದು ಕಾಳೆಲ್ಲ ಚೆನ್ನಾಗಿ ಉದುರುದ್ರಾಗಿ ಸಿಗ್ತದೆ. ಅಂದರೆ ಅದರ ರಸ ಎಲ್ಲ ಜಾಸ್ತಿ ಹೊರಗಡೆ ಹೋಗೋದಿಲ್ಲ. ನೋಡಿ, ಈ ಥರ ಓಪನ್ ಆಗ್ತದೆ. ಓಪನ್ ಆದಮೇಲೆ ನಾವು ಈ ದಾಳಿಂಬೆ ಕಾಳನ್ನು ಬೇರ್ಪಡಿಸುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ವೀಡಿಯೋಸ್ನ ನೀವು ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಆನಂತರ ಅಲ್ಲಿ ಬರುವ ಆಲ್ ಆಪ್ಷನ್ನ ಕೂಡ ನೀವು ಕ್ಲಿಕ್ ಮಾಡಿದರೆ ನಾನೇನಾದರೂ ನ್ಯೂ ರೆಸಿಪಿ ಹಾಕಿದರೆ ಅಂದರೆ ನಿಮಗೆ ನೋಟಿಫಿಕೇಷನಲ್ಲಿ ಬರ್ತದೆ. ಅಂದರೆ ನಾನು ಏನಾದರೂ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಕೂಡಲೇ ನಿಮಗೆ ಆಪ್ಷನಲ್ಲಿ ಬರ್ತದೆ. ಅದಕ್ಕೋಸ್ಕರ ನೀವು ಬೆಲ್ ಐಕಾನ್ನ ಕ್ಲಿಕ್ ಮಾಡಬೇಕು, ನೋಟಿಫಿಕೇಷನಲ್ಲಿ ಬರಲಿಕ್ಕೋಸ್ಕರ. ಅಲ್ಲದೆ ನಿಮ್ಮ ಫ್ರೆಂಡ್ಸ್, ರಿಲೇಷನ್ನವರಿಗೆ ಕೂಡ, ಫ್ಯಾಮಿಲಿಯವರಿಗೆಲ್ಲ ಸಬ್ಸ್ಕ್ರೈಬರ್ ಆಗಲಿಕ್ಕೆ ಹೇಳಿ. ಮತ್ತು ನನ್ನ ವೀಡಿಯೋಸ್ನ ನೀವು ಲೈಕ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ. ನೋಡಿ, ನಾನೀಗ ಎಲ್ಲವನ್ನು ಈ ರೀತಿಯಾಗಿ ಬಿಡಿಸ್ಕೊಳ್ತಾ ಇದ್ದೇನೆ. ನಿಮಗಿದು ಈಸಿಯಾಗಿ ಆಗ್ತದೆ. ನನಗಿದೊಂದು 2 ನಿಮಿಷದಲ್ಲೆಲ್ಲ ತೆಗಿಲಿಕ್ಕೆ ಆಗಿದೆ, ಬೇಗ ಆಗ್ತದೆ ಇದು. ಈಗೆಲ್ಲ ತೆಕ್ಕೊಂಡ ನಂತರ ನಾವಿದರಲ್ಲಿ ಅರ್ಧ ಹೋಳುಗಳಲ್ಲಿ ಅರ್ಧ ದಾಳಿಂಬೆ ಹೋಳಲ್ಲಿ ನಾನು ಖಾರ ಜ್ಯೂಸ್ ಮಾಡ್ತಾ ಇದ್ದೇನೆ, ಮತ್ತು ಉಳಿದ ಅರ್ಧದಲ್ಲಿ ನಾನು ಸಿಹಿಯಾದ ಜ್ಯೂಸನ್ನು ಮಾಡ್ತಾ ಇದ್ದೇನೆ. ನೋಡಿ, ನಾನೀಗೆಲ್ಲ ತಕ್ಕೊಂಡಾಗಿದೆ. ಈಗ ನಾವಿದರಲ್ಲಿ ಅರ್ಧವನ್ನು ತಕ್ಕೊಂಡು, ಅಂದರೆ ಒಂದು 3-4 ಚಮಚೆಲ್ಲ ಆಗ್ಬೋದು, ಅಷ್ಟನ್ನು ತಗೊಳ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ನಾನು. ಆನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡ ನಂತರ ಇದಕ್ಕೆ 1/4 ಚಮಚದಷ್ಟು ಬ್ಲ್ಯಾಕ್ ಸಾಲ್ಟು. ನಿಮ್ಮಲ್ಲಿ ಈ ಸಾಲ್ಟ್ ಇಲ್ಲ ಅಂದರೆ ಮಾಮೂಲಾಗಿ ಯೂಸ್ ಮಾಡೋ ಸಾಲ್ಟ್ ಹಾಕ್ಕೊಳ್ಳಿ. ಅರ್ಧ ಚಮಚ ಚಾಟ್ ಮಸಾಲ ಹಾಕಿದ್ದೇನೆ. 1/4 ಚಮಚ ಪೆಪ್ಪರ್ ಹುಡಿ, ಅಂದರೆ ಕಾಳುಮೆಣಸಿನ ಹುಡಿ ಹಾಕಿದ್ದೇನೆ. ನಂತರ ಒಂದು 10-15 ಎಲೆಯಷ್ಟು ಪುದೀನ ಎಲೆಯನ್ನು ಹಾಕಿದ್ದೇನೆ. ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಇದನ್ನು ಒಂದು ಸತಿ ಚೆನ್ನಾಗಿ ನಾವು ಗ್ರೈಂಡ್ ಮಾಡಿಕೊಡುವ. ಇದೀಗ ಚೆಂದ ಗ್ರೈಂಡ್ ಆಗ್ತಾಯಿದೆ. ನೋಡಿ, ಹೀಗೆ ಮಾಡೋದ್ರಿಂದ ತುಂಬ ರುಚಿಯಾಗ್ತದೆ. ನಿಮಗೆ ಸಿಹಿ ಕುಡಿಲಿಕ್ಕೆ ಆಗೋದಿಲ್ಲ, ಸಕ್ಕರೆ ಅಂಶ ಕುಡಿಲಿಕ್ಕೆ ಆಗೋದಿಲ್ಲ ಅಂದರೆ ಇದ್ದರೆ ಈ ರೀತಿಯಾಗಿ ಮಾಡ್ಕೊಳ್ಬೋದು. ನಾನೀಗ ಇದನ್ನು ಸೋಸ್ಕೊಳ್ತಾ ಇದ್ದೇನೆ. ನೋಡಿ, ಇದಾಗಿದೆ. ತುಂಬ ಚೆನ್ನಾಗಿ ಬರ್ತದೆ ಸ್ಪೈಸಸ್ ಹಾಕಿರೋದ್ರಿಂದ. ನೀವು ಚಾಟ್ ಮಸಾಲ ಬೇಡ ಅಂತ ಇದ್ದರೆ 1 ಇಂಚು ಶುಂಠಿ ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಹುಳಿ ಅಂಶ ಬೇಕಂದರೆ ಲಿಂಬೆ ರಸ ಕೂಡ ಅರ್ಧ ಚಮಚ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಚಾಟ್ ಮಸಾಲ ಮತ್ತು ಬ್ಲ್ಯಾಕ್ ಸಾಲ್ಟ್ ಹಾಕಿರೋದ್ರಿಂದ ಒಂದು ಫ್ಲೇವರ್ ಬರ್ತದೆ. ಹಾಗೆ ಪುದೀನ ಎಲೆನೂ ಕೂಡ ಹಾಕ್ಕೊಂಡಿದ್ದೇನಲ್ವ, ಅದು ತುಂಬ ಚೆನ್ನಾಗಿ ಬರ್ತದೆ. ನೀವು ಈ ರೀತಿಯಾಗಿ ಒಂದು ಸತಿ ಟ್ರೈ ಮಾಡಿ ಇದ್ದರೆ. ಇದೀಗ ನೋಡಿ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ ಜ್ಯೂಸು. ಇದಕ್ಕೀಗ ಒಂದು ಸಣ್ಣ ಎಲೆಯನ್ನು ಇಟ್ಕೊಂಡಿದ್ದೇನೆ. ಹಾಗೆ ಒಂದು ಚಿಟಿಕೆಯಷ್ಟು ಚಾಟ್ ಮಸಾಲ ವಾಪಸ್ ಹಾಕ್ಕೊಂಡು ನಾವು ಸರ್ವ್ ಮಾಡ್ಬೋದು. ಈ ರೀತಿ ನೀವು ಸಹ ಒಂದು ಸತಿ ದಾಳಿಂಬೆ ಹಣ್ಣಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಗ್ತದೆ. ನಾನು ಉಳಿದಿರೋ ದಾಳಿಂಬೆ ಕಾಳಲ್ಲಿ ಸಿಹಿಯಾದ ಜ್ಯೂಸ್ ಕೂಡ ಮಾಡ್ತೇನೆ. ಅದು ಮಾಮೂಲಾಗಿ ಮಿಲ್ಕ್ ಶೇಕ್. ಇದಕ್ಕೆ ನಾನು ತುಂಬ ಏನು ಆ್ಯಡ್ ಮಾಡಲಿಲ್ಲ, ಮಾಮೂಲಾಗಿ ಸಕ್ಕರೆ ಮತ್ತು ಹಾಲು ಹಾಕಿರೋದು. ಆ ಉಳಿದಿರೋ ದಾಳಿಂಬೆ ಹಣ್ಣನ್ನು ಹಾಕ್ಕೊಂಡು ಇದಕ್ಕೀಗ ನಾನು 2 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿದ್ದೇನೆ. ಅಂದರೆ 4 ಚಮಚ ಸಕ್ಕರೆ ಹಾಕಿದ್ದೇನೆ, 2 ಟೇಬಲ್ ಸ್ಪೂನ್ ಹಾಕಿರೋದು. ಈಗ 1 ಗ್ಲಾಸಷ್ಟು ಹಾಲನ್ನು ಹಾಕ್ಕೊಂಡಿದ್ದೇನೆ. ನೀವು ಇದಕ್ಕೆ ಮಿಕ್ಸಿ ಜಾರಿಗೇ ಐಸ್ ಕ್ಯೂಬ್ ಹಾಕ್ಕೊಂಡು ಕೂಡ ಗ್ರೈಂಡ್ ಮಾಡ್ಬೋದು, ಇಲ್ಲ ಅಂದರೆ ಐಸ್ ಕ್ರೀಮ್ ಹಾಕ್ಕೊಂಡು ಕೂಡ ಗ್ರೈಂಡ್ ಮಾಡ್ಬೋದು. ತುಂಬ ಚೆನ್ನಾಗಾಗ್ತದೆ. ಅದು ಕೂಡ ಸ್ವಲ್ಪ ದಪ್ಪ ಸ್ಟ್ರಕ್ಚರ್ ಬರ್ತದೆ. ನಾನಿಲ್ಲಿ ಸಿಂಪಲಾಗಿ ಮಾಡಿರುವಂಥದ್ದು. ಇದು ಕೂಡ ಚೆಂದ ಗ್ರೈಂಡ್ ಮಾಡ್ಕೊಂಡು ಆಗಿದೆ. ಇದನ್ನು ಕೂಡ ನಾವು ಸೋಸ್ಕೊಳ್ಳುವ. ಈಗಂತೂ ತುಂಬ ಬಿಸಿಲು ಎಲ್ಲ ಬರುವಾಗ ನಮಗೇನಾದರೂ ಕುಡಿಲಿಕ್ಕಿದ್ರೆ ಖುಷಿ ಅಂತ ಅನಿಸ್ತದೆ. ಆವಾಗ ಸಿಂಪಲಾಗಿ ಈ ಥರ ಜ್ಯೂಸ್ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿ ಆಗುವಂಥ ಜ್ಯೂಸ್ ಇದು. ತುಂಬ ಚೆನ್ನಾಗಿ ಬರ್ತದೆ ಈ ಥರ ಮಾಡಿಕೊಂಡ್ರೆ. ನೋಡಿ,
ಹಾಲನ್ನು ಇಷ್ಟಪಡೋರು ಈ ಥರ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಬೋದು, ತುಂಬ ಚೆನ್ನಾಗಾಗ್ತದೆ. ಈಗ ನಾನು ಗ್ಲಾಸಿಗೆ ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೇನೆ. ಆನಂತರ ನಾವು ಸೋಸ್ಕೊಂಡಿರುವ ಜ್ಯೂಸನ್ನು ಇದಕ್ಕೆ ಹಾಕ್ತಿದ್ದೇನೆ. ಇದು ಕೂಡ ಈಗ ರೆಡಿಯಾಗಿದೆ. ಇದೇ ರೀತಿ ದಾಳಿಂಬೆ ಹಣ್ಣಲ್ಲಿ ನಾನು ಖಾರ ಮತ್ತು ಸಿಹಿಯಾದ ಜ್ಯೂಸ್ ಮಾಡಿದ್ದೇನೆ, ಅಂದರೆ ಸ್ಪೈಸಿ ಮತ್ತು ಸ್ವೀಟಾದ ಜ್ಯೂಸ್ ತಂದಿದ್ದೇನೆ. ನೀವು ಸಹ ಒಂದು ಸತಿ ಹೀಗೆ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ, ತುಂಬ ಚೆನ್ನಾಗಿ ಬಂದಿದೆ. ಅದೇ ರೀತಿ ನನ್ನ ಚಾನಲ್ಗೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.